ಕಳೆದ 3-4 ಬಾರಿ ಕೂಡ ಈ ಬಿಡದಿ ಟೌನ್ಶಿಪ್ ಏನಿದೆ ಇದು ರಿಯಲ್ ಎಸ್ಟೇಟ್ ಮಾಡುವಂತ ಕಾಂಗ್ರೆಸ್ಸಿನ ಹುನ್ನಾರ. ಇದರ ವಿರುದ್ಧವಾದಂತ ಧ್ವನಿಯನ್ನ ಪ್ರಾರಂಭದಿಂದನೂ ನಾನು ಹೋರಾಟ ಮಾಡೋ ಮುಖಾಂತರ ಶುರು ಮಾಡಿದ್ದೀನಿ. ಇವತ್ತು ನಾವು ಮತ್ತು JDS ನಿನ್ನೆ ಸಮನ್ವಯ ಸಮಿತಿ ಮೀಟಿಂಗ್ ಬೆಂಗಳೂರಲ್ಲಾಯಿತು. ಈ ಹೋರಾಟದಲ್ಲೂ ಕೂಡ BJP ಮತ್ತು JDS ಒಟ್ಟಿಗೆ ಹೋರಾಟ ಮಾಡುವಂಥ ತೀರ್ಮಾನವನ್ನು ಮಾಡಿದಿರಿ. ಅದಕ್ಕಾರ ನಾನು ಕೂಡ ಈ ಹೋರಾಟದ ಉದ್ಘಾಟನೆಗೆ ನಾನು ಬಂದಿದ್ದೀನಿ. ಇಲ್ಲಿ ಪ್ರಮುಖವಾಗಿ ಸುಮಾರು 35,000 ಕೋಟಿ ಡೀಲ್ ಇದು. ಈ 35,000 ಕೋಟಿ ಹಣವನ್ನು ಲೂಟಿ ಮಾಡೋಕ್ಕೋಸ್ಕರ ರೈತರ ಒಪ್ಪಿಗೆ ಇಲ್ಲದೆ ಫಲವತ್ತಾದ ಭೂಮಿ ಅಕ್ವೈರ್ ಮಾಡ್ತಾ ಇರುವಂಥದ್ದು ರೈತರಿಗೆ ಬಗೆದಂಥ ದ್ರೋಹ. ಹಿಂದೆ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದಾಗ ಒಂದು ಸತ್ಯಶೋಧನಾ ಸಮಿತಿ ಮಾಡಿದ್ರು. ಅದರಲ್ಲಿ ಎಷ್ಟು ತೆಂಗಿನ ಮರ ಇದೆ, ಎಷ್ಟು ಅಡಿಕೆ ಮರ ಇದೆ, ಎಷ್ಟು ಹಸುಗಳಿದೆ, ಎಷ್ಟು ಕುರಿ ಇದೆ, ಇದು ಮಾಡಿದ್ರೆ ಈ ಸರ್ಕಾರಕ್ಕೆ ಪಾಪ ಮುಚ್ಕೊಳ್ಳುತ್ತೆ ಅಂತೇಳಿ ಸದನ ಸಮಿತಿ ವರದಿಯಲ್ಲಿ ಕೊಟ್ಟಿದ್ದಾರೆ. ಕಾಗೋಡು ತಿಮ್ಮಪ್ಪ ಅವರು ಆ ಸಮಿತಿಯ ಅಧ್ಯಕ್ಷರು, DK ಶಿವಕುಮಾರ್ ಆ ಸಮಿತಿಯ ಸದಸ್ಯರು. ಅದರಲ್ಲಿ ಎಲ್ಲ ಒಕ್ಕೊರಲಿಂದ ಖರ್ಗೆ ಅವರಿಗೆ ಏನು ಸಬ್ಮಿಟ್ ಮಾಡಿದ್ದಾರೆ, ಅದರಲ್ಲಿ ಈ ಪ್ರಾಜೆಕ್ಟ್ ಮಾಡಬಾರ್ದು, ಇದು ರೈತ ವಿರೋಧಿ ಅಂತ ಹೇಳಿದ್ದಾರೆ. ಈಗ ಯಾವ ಮುಖ ಇಟ್ಕೊಂಡು ನಮ್ಮನ್ನು ಕೇಳ್ತಾ ಇದ್ದಾರೆ, ಯಾವ ಮುಖ ಇಟ್ಕೊಂಡು ಪಾದಯಾತ್ರೆ ಮಾಡ್ತೀರಾ ಅಂತ ನಮ್ಮನ್ನು ಕೇಳ್ತಾರೆ. ನೀವು ಸತ್ಯಶೋಧನಾ ಸಮಿತಿಯಲ್ಲಿ ಇದು ಮಾಡಬಾರ್ದು ಅಂತ 22 ಜನ MLAಗಳು, ಕಾಂಗ್ರೆಸ್ MLAಗಳು ಸಹಿ ಹಾಕಿ ಕೊಟ್ಟಿದ್ದಾರಲ್ಲ, ನಿಮ್ಮ ಯೋಗ್ಯತೆಗೆ, ಯಾವ ಯೋಗ್ಯತೆಗೆ ನೀವು ಈ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದೀರಾ? ಇದನ್ನ ಹೇಳಿ ಜನಕ್ಕೆ. ನಮಗೆಲ್ಲ ಪಾಪದ ಯಾತ್ರೆ ಅಲ್ಲ, ನಿಮ್ಮ ಪಾಪದ ಯಾತ್ರೆಗೆ ನಾವು ಕಡಿವಾಣ ಆಗ್ತಾ ಇದ್ದೀರಿ. ನಿಮ್ ಪಾಪದ ಹಣೆಗೆ ಕಡಿವಾಣ ಆಗ್ತೀರಿ. ಇದು ನಿಮ್ಮ ಒಂದು ಕನಸಿನ ಯೋಜನೆ, ಹಂಗಾಗಿ ಪ್ರಾಯಶ್ಚಿತ್ತದ ಯಾತ್ರೆ ಮಾಡ್ತಿದ್ದಾರೆ ಅನ್ನೋ ಟೀಕೆ ಮಾಡ್ತಾರೆ. ಎಲ್ಲ ಕಡೆ ಕಟೌಟ್ಗಳು ಕೂಡ ಹಾಕಿದ್ದಾರೆ ಸರ್. ಪ್ರಾಯಶ್ಚಿತ್ತ ಮಾಡ್ಕೊಬೇಕಾಗಿರೋದು ಕಾಂಗ್ರೆಸ್ ಅವರು. ಯಾಕೆಂದ್ರೆ ಅವರ ಸತ್ಯಶೋಧನಾ ವರದಿಯಲ್ಲಿ ಈ ಪ್ರಾಜೆಕ್ಟ್ ಮಾಡಬಾರ್ದು ಅಂತ ಕೊಟ್ಟಿದ್ದಾರೆ. ಅವ್ರು ಯಾವ ಮುಖ ಇಟ್ಕೊಂಡು ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ? ಅದರಿಂದ ಪಾಪ ಮಾಡಿರೋರು ಅವರು. ಅದಕ್ಕೆ ಅವರು ಪಾಪದ ಪ್ರಾಯಶ್ಚಿತ್ತವನ್ನ ಇವತ್ತು ಯಾರಾದ್ರೂ ಪಡಿಬೇಕಾದ್ರೆ ಅದು ಕಾಂಗ್ರೆಸ್ ಸರ್ಕಾರ. BJP ಇರಲ್ಲ ಸರ್. ಈಗ ಅದೆಲ್ಲ ನಾಟಕದ ಕಂಪನಿಯ ಇನ್ನೊಂದು ಭಾಗ ಅಷ್ಟೇ. ಅದೇನು ಪಕ್ಕ ಇವತ್ತೇ ಹೇಳಿರ್ತಾ ಇದ್ದೀನಲ್ಲ, ಕಮಿಟಿ ಏನು ರಿಪೋರ್ಟ್ ಕೊಡೋದು ಬೇಡ, ಇವತ್ತೇ ಹೇಳ್ತಾ ಇದ್ದೀನಿ. ಆ ಕಮಿಟಿ ಇವ್ರ ಪರವಾಗಿ ರಿಪೋರ್ಟ್ ಕೊಡ್ತೈತೆ, ಪ್ರಾಜೆಕ್ಟ್ ಮಾಡಿ ಅಂತ ರಿಪೋರ್ಟ್ ಕೊಡ್ತಾರೆ. ಅದಕ್ಕೋಸ್ಕರ ಅವ್ರ ನೇಮಕ ಎಲ್ಲ ಹಿಡ್ಕೊಂಡ್ ಬಂದಿದ್ದಾರೆ, ಎಲ್ಲೆಲ್ಲಿಂದನೂ ಹಿಡ್ಕೊಂಡ್ ಬಂದಿರೋರು ಅವರೆಲ್ಲ. ಅವ್ರ್ಯಾರು ಸತ್ಯಶೋಧನಾ ಸಮಿತಿ ಸದಸ್ಯರಲ್ಲ, ಅವ್ರನ್ನೆಲ್ಲ ಹಿಡ್ಕೊಂಡು ಬಂದು ಪೇಮೆಂಟ್ ಗಿರಾಕಿಗಳು. ಸರ್ ತಾವೆಲ್ಲ ಕುತ್ಕೊಂಡು ದಪ್ಪ ಆಗ್ಬಿಟ್ಟಿದ್ರೆ ಹಾಗೆ ವಾಕಿಂಗ್ ಮಾಡಕ್ ಬಂದಿದ್ದೀರಾ ಅಂತ ಹೇಳಿ ಸಚಿವ ಬಾಲಕೃಷ್ಣ ಅವರು ಹೇಳಿರುವಂತದ್ದು ಸರ್. ಹೌದು, ಅವ್ರಿಗೆ ಅಧಿಕಾರದ ಮದ, ಅಹಂಕಾರ ಇದೆಲ್ಲ ಏರಿರೋದ್ರಿಂದ ಇನ್ನು 1.5 ವರ್ಷ ತಾನೇ, ಆಮೇಲೆ ಎಲ್ಲ ಇಳಿಸ್ತಾರೆ. ಏನೇನು ದಪ್ಪ ಆಗಿದ್ದೀರಾ ಎಲ್ಲಾನು ಪೂರ್ತಿಯಾಗಿ ಇಳಿಸಕ್ಕೆ ಇನ್ನು 1.5 ವರ್ಷ ಇರೋದು. ಅದಕ್ಕೆ ಜನ ಹೇಳ್ತಾ ಇದ್ದಾರೆ, ಒಳಿತು ಮಾಡು, ಇನ್ನಿರೋದು ನೀನು 1.5 ವರ್ಷ ಅಂತ ಹೇಳಿ. ಇಲ್ಲ, ನೈತಿಕ ಬೆಂಬಲವನ್ನು ಕೊಡ್ತೀರಿ, ಉದ್ಘಾಟನೆ ಮಾಡಿ ನಾನು ಒಂದು 4 ಹೆಜ್ಜೆ ಹಾಕ್ತೀನಿ. ವಿಧಾನಸಭೆ ಒಳಗಡೆ ಈ ವಿಚಾರವನ್ನ ನಾನೇ ಪ್ರಸ್ತಾವ ಮಾಡ್ತೀನಿ. ವಿಧಾನಸಭೆ ಒಳಗೆ ಹೋರಾಟ ಮಾಡ್ತೀರಿ. ಮುಂದೆ ನಮ್ಮ BJPನೂ ಕೂಡ JDS ಜೊತೆ ಯಾವ ರೀತಿ ಹೋರಾಟ ಮಾಡಬೇಕು, ಫ್ರೀಡಮ್ ಪಾರ್ಕಲ್ಲಿ ಒಂದು ದೊಡ್ಡ ಹೋರಾಟ ಮಾಡಬೇಕು ಅಂತ ಯೋಜನೆ ಮಾಡಿದಿರಿ. JDS ಜೊತೆ ಸೇರ್ಕೊಂಡು ಹೋರಾಟವನ್ನ ಮಾಡ್ತೀವಿ. ಸಮಿತಿ ರಚನೆ ಆಗಿದೆ ಸರ್, ಸಮಿತಿ ರಚನೆ ಆಗಿದೆ. ಹಾಗೆ ಆಗುತ್ತೆ. ಈ ಸರ್ಕಾರಕ್ಕೆ ಈ ಪ್ರಾಜೆಕ್ಟ್ ಕೊನೆಯ ಮೊಳೆ ಇದು. ಈ ಸರ್ಕಾರದ ಸಾವಿಗೆ ಈ ಪ್ರಾಜೆಕ್ಟ್ ಕೊನೆಯ ಮೊಳೆ ಆಗ್ತೈತೆ. ರೈತರ ವಿರೋಧ ಕಟ್ಕೊಂಡಿರುವಂತ ಸರ್ಕಾರ ಬಹಳ ದಿನ ಉಳಿಯಲ್ಲ. ಈಗಾಗಲೇ ಕ್ಯಾಬಿನೆಟ್ ರಚನೆಯಲ್ಲಿ ಗೊಂದಲ. ಇಷ್ಟು ದಿನ ಆಯ್ತು. ಇಷ್ಟು ದಿನ ಸಿದ್ದರಾಮಯ್ಯನ ಇಳಿಸೋದಕ್ಕೆ ಸ್ಕೀಮ್ಗಳಾಯ್ತು. ಈಗ ಮಂತ್ರಿಗಳನ್ನ ಸಮಾಧಾನ ಮಾಡುವಂತ ಸ್ಕೀಮ್ ಸರ್ಕಾರ ಇದು. ಒಟ್ಟಲ್ಲಿ ಅಭಿವೃದ್ಧಿ ಇಲ್ಲ.